Today, we have to discuss the JDK, JRE, and JVM. Okay, why we use these tools? Let me discuss about it. Okay, JDK ಏನಕ್ಕೆ ಯೂಸ್ ಮಾಡ್ತಾರೆ? ಇದು ಆ್ಯಕ್ಚುಲಿ ಟೂಲ್ ಏನಕ್ಕೆ ನಾವು ಜಾವಾ ಕೋಡ್ನ ಏನು ಬರೆದಿರ್ತೀವಿ ಆ ಕೋಡ್ನ ರನ್ ಮಾಡೋಕ್ಕೋಸ್ಕರ ಯೂಸ್ ಮಾಡೋದು ಇದು ಜಾವಾ ಡೆವಲಪ್ಮೆಂಟ್ ಕಿಟ್ ಅಂತ ಇದು ಟೂಲ್. ಓಕೆ, ಈ ಜಾವಾ ಡೆವಲಪ್ಮೆಂಟ್ ಕಿಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಏನು ಜಾವಾ ಕೋಡ್ನ ಬರೆದಿರ್ತೀವಿ ಆ ಕೋಡ್ನ ಕಂಪೈಲ್ ಮಾಡಿ ಬೈಟ್ ಕೋಡಾಗಿ ಕನ್ವರ್ಟ್ ಮಾಡಿ ಮಷೀನಲ್ಲಿ ರನ್ ಮಾಡೋಕ್ಕೋಸ್ಕರ ಈ JDK ಕಿಟ್ನ ಏನು ಯೂಸ್ ಮಾಡ್ತೀವಿ. ಯಾವ ಮಷೀನಲ್ಲಿ ರನ್ ಮಾಡುತ್ತೆ? ಇದು ವರ್ಚುವಲ್ ಮಷಿನ್ JVM ಅನ್ನೋದು ಇದ್ರ ಇನ್ಸೈಡ್ ಜಾವಾ ವರ್ಚುವಲ್ ಮಷಿನ್ ಅನ್ನೋದು ಅಲ್ಲಿ ನಾವು ಏನು ಬೈಟ್ ಕೋಡ್ ಇರುತ್ತೆ ಆ ಬೈಟ್ ಕೋಡ್ನ ನಾವು JVM ಅಲ್ಲಿ ರನ್ ಮಾಡ್ತೀವಿ. ಓಕೆ, ಏನಕ್ಕೆ ನಾವು ಹೇಳಿ ಜಾವಾ ಡೆವಲಪ್ಮೆಂಟ್ ಕಿಟ್ನ ಯೂಸ್ ಮಾಡೋದು ಏನಕ್ಕೆ? ಬಿಕಾಸ್ ನಾವೇನು ಕೋಡ್ ಬರೆದಿರ್ತೀವಿ ಆ ಕೋಡ್ನ ಬೈಟ್ ಕೋಡಾಗಿ ಕನ್ವರ್ಟ್ ಮಾಡಿ ರನ್ಸ್ ಇನ್ ದ ಮೆಷಿನ್, ಏನೋ ಜಾವಾ ವರ್ಚುವಲ್ ಮಷಿನ್ ಐತೆ ಅದರಲ್ಲಿ ರನ್ ಮಾಡೋಕ್ಕೋಸ್ಕರ. ಓಕೆ, ಇನ್ನು JVMದು ಏನು ಮೇಯ್ನು ಇದು ಅಂದರೆ ಇಟ್ ಆ್ಯಕ್ಚುಲಿ ರನ್ಸ್ ದ ಕೋಡ್. ಓಕೆ, ಇದು ಮಷೀನು ಇದು ರನ್ಸ್ ದ ಕೋಡ್. ಏನು ನೀಡು ಇದರಲ್ಲಿ ಸಪ್ರೇಟ್ ಇದು ಒಂದು ಸಪ್ರೇಟ್ ಸ್ಪೇಸ್. ಓಕೆ, ಏನಕ್ಕೆ ನಾವು ಕೋಡ್ನ ರನ್ ಮಾಡಬೇಕು, ಆ ಕೋಡ್ನ ರನ್ ಮಾಡೋಕ್ಕೋಸ್ಕರ ಇದು ಒಂದು ಸಪ್ರೇಟ್ ಸ್ಪೇಸ್. ಈ ಸ್ಪೇಸಲ್ಲಿ ಏನು ನಾವು ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ, ಡಾಟ್ ಕ್ಲಾಸ್ ಹಾಕ್ಬಿಟ್ಟು ನಾವು ಜಾವಾ ಫೈಲ್ಸ್ಗಳನ್ನ ಏನು ಕ್ರಿಯೇಟ್ ಮಾಡ್ತೀವಿ ಆ ಫೈಲ್ಸ್ಗಳಿರುತ್ತೆ. ಆ ಫೈಲ್ಸ್ಗಳನ್ನ ನಮ್ಮದು ಆ ಕೋಡ್ ಏನಿರುತ್ತೆ ಅದನ್ನು ಇಲ್ಲಿ ಬೈಟ್ ಕೋಡಾಗಿ ಕನ್ವರ್ಟ್ ಆಗಿರುತ್ತಲ್ಲ ಆ ಬೈಟ್ ಕೋಡು ಇಲ್ಲಿ ರನ್ ಮಾಡುತ್ತೆ. ಈ ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ ಏನು ಮಾಡುತ್ತೆ, ನಮಗೆ ಏನು ಈ ಕೋಡ್ನ ರನ್ ಮಾಡೋಕ್ಕೆ ನಮಗೆ ಸ್ವಲ್ಪ ಏನು ಎಕ್ಸ್ಟರ್ನಲ್ ಫೈಲ್ಸು ಬೇಕಾಗುತ್ತೆ. ಏನೋ ಅಕಸ್ಮಾತ್ ಲೈಬ್ರರೀಸ್ ಆಗಿರ್ಬೋದು, ಆಮೇಲೆ ಡಾಟ್ ಕ್ಲಾಸ್ ಫೈಲ್ಸ್, ಎಕ್ಸ್ಟ್ರಾ ಫೈಲ್ಸ್ಗಳು, ಇನ್ಬಿಲ್ಟ್ ಕ್ಲಾಸಸ್ಗಳಾಗಿರ್ಬೋದು, ಇವೆಲ್ಲ ನಮಗೆ ಬೇಕಾಗಿರುತ್ತೆ. ಈ ಫೈಲ್ಸ್ನ ನಾವು ಏನು ಮಾಡೋದು ಇಲ್ಲಿಂದ ಲೋಡ್ ಮಾಡ್ಕೋತೀವಿ. ಅದು JREಯಿಂದ. JRE ರನ್ ಟೈಮ್ ಎನ್ವೈರನ್ಮೆಂಟ್ ಅದರಲ್ಲೇ ಇದೆ. ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ ಅಂದರೆ ಎಂತ ಯೂಸ್ ಮಾಡೋದು? ರನ್ ಮಾಡೋಕ್ಕೋಸ್ಕರನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಎಕ್ಸ್ಟ್ರಾ ಫೈಲ್ಸ್ ಇದು ನಾವು ಇಲ್ಲಿ JVM ಮೇಲೆ ಆ್ಯಕ್ಚುಲಾಗಿ ನಾವು ಫೈಲ್ನ ಕ್ರಿಯೇಟ್ ನಮ್ದು ಏನಿರುತ್ತೆ ಅದು ಫೈಲ್ ಕ್ರಿಯೇಟ್ ಮಾಡಿರೋದು ಅದಿರುತ್ತೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಲೈಬ್ರರೀಸ್, ಆಮೇಲೆ ಡಾಟ್ ಕ್ಲಾಸ್ ಫೈಲ್ಸ್, ಇನ್ಬಿಲ್ಟ್ ಕ್ಲಾಸಸ್ಗಳು ಏನಿರುತ್ತೆ ಅವೆಲ್ಲ ಇಲ್ಲಿ JREಲಿ ಲೋಡ್ ಆಗಿರುತ್ತೆ. ಆಮೇಲೆ ಏನು ಜಾವಾ ಅಂದರೆ ಜಾವಾ ಏನು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟು. ಏನಕ್ಕೆ ಇಲ್ಲಿ ಜಾವಾ ವರ್ಚುವಲ್ ಮಷಿನ್ ಏನಿದೆ ದಟ್ ಮೇಕ್ಸ್ ದ ಇಂಡಿಪೆಂಡೆಂಟ್. ವಿ ವೆಂಟ್ ಫಾರ್ ವರ್ಚುವಲ್ ಲೇಯರ್ ಫಾರ್ ನ ಟಾಪ್ ಆಫ್ ಇಟ್. ಓಕೆ, ಇದಕ್ಕೆ ಇದು ಒಂದು ವರ್ಚುವಲ್ ಲೇಯರ್ ಮಾಡಿರುತ್ತೆ. ಏನಿಗೆ ಈಗ ನಾವು ಜಾವನ ಯಾವುದೇ ಏನು ಕೋಡ್ ಬರೆದಿರ್ತೀವಿ ಆ ಕೋಡ್ನ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಬೇಕಾದರೂ ನಾವು ರನ್ ಮಾಡ್ಬೋದು. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ನಾವು ಇಲ್ಲಿ ಈಗ ನಮಗೆ JRE ಈಗ ನಾವು ಏನು ಟೂಲ್ನ ಡೌನ್ಲೋಡ್ ಮಾಡಬೇಕಾದ್ರೆ ನಮಗೆ JRE ಬೇಡ ಆ ಥರ ಹೇಳೋಕ್ಕಲ್ಲ. ಯಾಕೆ? JRE ಅನ್ನೋದು JVM ಅಲ್ಲ, JVM ಅನ್ನೋದು JRE ಒಳಗೆ ಇರುತ್ತೆ. ಈಗ ನಮಗೆ ರನ್ ಮಾಡಬೇಕು ಅಂದರೆ JVM ಬೇಕು, JVM ಬೇಕು ಅಂದರೆ JRE ಇರಲೇಬೇಕು. ಆ್ಯಂಡ್ ಈ ಮೂರು ಲೇಯರ್ ಆಗಿ ವರ್ಕ್ ಮಾಡುತ್ತೆ.